ಹನಿ ಟ್ರಾಪ್ ಮಾಡಲು ಬ್ಲೂ ಜೀನ್ಸ್ ಹುಡುಗಿ ಬಂದಿದ್ಲು ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. 2 ಬಾರಿ ಬಂದಾಗ ಹುಡುಗಿಯರು ಬೇರೆ ಬೇರೆ. ಹೈಕೋರ್ಟ್ ಲಾಯರ್ ಅಂತ ಲೇಡಿ ಬಂದಿದ್ಲು. ಮೊದಲ ಬಾರಿ ಬಂದಾಗ ಲಾಯರ್ ಅಂತ ಹೇಳಿರ್ಲಿಲ್ಲ. 2ನೇ ಬಾರಿ ಬಂದಾಗ ಲಾಯರ್ ಅಂತ ಹೇಳಿದ್ರು. ಪರ್ಸನಲ್ ಆಗಿ ಮಾತನಾಡಬೇಕು ಅಂತ ಹೇಳಿದ್ಲು ಅಂತ ಹೇಳಿದ್ದಾರೆ. ಪರಮೇಶ್ವರ್ ಎಲ್ಲೇ ಇದ್ರೂ ಹೋಗಿ ದೂರು ಕೊಡ್ತೀನಿ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹನಿ ಟ್ರಾಪ್ ಬಗ್ಗೆ ಇವತ್ತು ದೂರು ದಾಖಲಿಸುತ್ತೇನೆ. ಬೆಳಗ್ಗೆಯಿಂದ ಕುಳಿತು 3 ಪುಟಗಳ ದೂರನ್ನ ಬರೆದಿದ್ದೇನೆ. ನಮ್ಮ ಪಕ್ಷದ ಹೈಕಮಾಂಡ್ಗೂ ದೂರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸಚಿವ ರಾಜಣ್ಣರನ್ನ ಹನಿ ಟ್ರಾಪ್ ಮಾಡಲು ಯತ್ನ ಆರೋಪಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಧಾನಸೌಧ ದೇಗುಲ ಇದ್ದ ಹಾಗೆ ಬೆಳಗ್ಗೆ ಮನಿ ಸಂಜೆ ಹನಿ ಆಗಿದೆ. ಇದು ಹನಿ ಮನಿ ಸರ್ಕಾರ. 48 ಜನರಿದ್ದಾರೋ ಎಷ್ಟು ಜನ ಇದ್ದಾರೋ ಹೊರಗೆ ಬರಲಿ. ಒಂದು ಕುರ್ಚಿಗೋಸ್ಕರ ಇಂಥ ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕೆಎನ್ ರಾಜಣ್ಣ ಹನಿ ಟ್ರಾಪ್ಗೆ ಯತ್ನ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸಹಕಾರ ಇಲಾಖೆ ಸಚಿವ ರಾಜಣ್ಣ ಇನ್ನೂ ದೂರು ಕೊಟ್ಟಿಲ್ಲ. ದೂರು ಕೊಟ್ರೆ ನಾವು ತನಿಖೆ ಮಾಡ್ತೀವಿ. ಹನಿ ಟ್ರಾಪ್ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನ್ ತೀರ್ಪು ಬರುತ್ತೆ ನೋಡೋಣ. ಹನಿ ಟ್ರಾಪ್ ಪ್ರಕರಣ ವಿಚಾರವಾಗಿ ನನಗೆ ಯಾವುದೇ ಒತ್ತಡ ಇಲ್ಲ ಅಂತ ಹೇಳಿದ್ದಾರೆ. ದೇಶಾದ್ಯಂತ ಬಹಳ ಜನರು ಹನಿ ಟ್ರಾಪ್ ಮಾಡ್ತಾ ಇದ್ದಾರೆ ಅಂತ ಸಚಿವ ಕೆ ವೆಂಕಟೇಶ್ ಪ್ರತಿಕ್ರಿಯಿಸಿದ್ದಾರೆ. ಹನಿ ಟ್ರಾಪ್ ಯಾರು ಮಾಡಿಸ್ತಿದ್ದಾರಂತ ಹೇಳೋದು? ಹಣ ವಸೂಲಿ, ಬ್ಲಾಕ್ ಮೇಲ್ ಮಾಡೋದಕ್ಕೆ ಹನಿ ಟ್ರಾಪ್ ಮಾಡ್ತಾರೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಹನಿ ಟ್ರಾಪ್ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಗಷ್ಟೇ ಅಲ್ಲ, ನಾಗರಿಕರಿಗೂ ಹನಿ ಟ್ರಾಪ್ ಆಗಬಾರದು ಅಂತ ಹೇಳಿದ್ದಾರೆ. ಮಚ್ಚು ಹಿಡಿದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳ ರೀಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವೇಳೆ ಸಲ್ಲಿಕೆಯಾದ ಫೈಬರ್ ಮಚ್ಚಿನ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಪೊಲೀಸರ ದಿಕ್ಕು ತಪ್ಪಿಸುವುದಕ್ಕೆ ಬೇರೆ ಫೈಬರ್ ಮಚ್ಚು ತಂದುಕೊಟ್ರ ರಜತ್, ವಿನಯ್ ಅನ್ನೋ ಅನುಮಾನದ ಜೊತೆಗೆ ಮಾಧ್ಯಮದ ದಿಕ್ಕು ತಪ್ಪಿಸಲು ಪೊಲೀಸರೇ ಬಲೆ ಹೆಣೆದಿದ್ದಾರಾ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಹಾಗೆ ವಿನಯ್ ಗೌಡಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ವಿಡಿಯೋದಲ್ಲಿನ ಮಚ್ಚು ಜಪ್ತಿ ಮಾಡಿದ್ದಂತ ಮಚ್ಚು ತಾಳೆ ಆಗದ ಹಿನ್ನೆಲೆ ಇಬ್ಬರ ಮೇಲೆ ಸಾಕ್ಷ್ಯನಾಶ ಕೇಸ್ ಹಾಕುವ ಸಾಧ್ಯತೆ ಇದೆ. ಒಂದು ವೇಳೆ ಬೇರೆ ಮಚ್ಚನ್ನ ನೀಡಿದ್ರೆ ಕೇಸ್ ಹಾಕಿ ಬಂಧಿಸುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಮಚ್ಚು ಹಿಡಿದು ರೀಲ್ಸ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ ದಯಾನಂದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಬ್ಬರು ಆರೋಪಿಗಳು ಕೆಲವು ಆಯುಧಗಳನ್ನು ತಂದುಕೊಟ್ಟಿದ್ದಾರೆ. ಆಯುಧಗಳ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಪೊಲೀಸರನ್ನ ಮಿಸ್ಲೀಡ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಸಾಕ್ಷ್ಯನಾಶದ ಆರೋಪದಡಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಬಿಡದಿ ರೈಲ್ವೆ ನಿಲ್ದಾಣ ಸ್ಫೋಟಿಸುವುದಾಗಿ ಬೆದರಿಕೆ ಕರೆ ಬಂದಿದೆ. ಹೀಗಾಗಿ ಬಾಂಬ್ ಡಿಟೆಕ್ಟರ್ ಮೂಲಕವಾಗಿ ಬಿಡದಿ ರೈಲು ನಿಲ್ದಾಣದಲ್ಲಿ ಶ್ವಾನದಳ ಬಾಂಬ್ ಸ್ಕ್ವಾಡ್ ಪರಿಶೀಲನೆಗೆ ಇಳಿದಿದೆ. ಪಾಕ್ ಪರ ಗೋಡೆ ಬರಹ ಬರೆದಿದ್ದ ಆರೋಪಿಗಳ ಪರವಾಗಿ ಬೆಂಗಳೂರಿನ ರೈಲ್ವೆ ಕಂಟ್ರೋಲ್ ರೂಮ್ಗೆ ದುಷ್ಕರ್ಮಿಗಳು ಕರೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಎಂಸಿಹಳ್ಳಿ ಗ್ರಾಮದಲ್ಲಿ ಅಡಕೆ ಗೋಡೌನ್ಗೆ ಆಕಸ್ಮಿಕ ಬೆಂಕಿ ಬಿದ್ದು ಲಕ್ಷಾಂತರ ಮೌಲ್ಯದ ಅಡಕೆ ಭಸ್ಮವಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಅಡಕೆ ಗೋಡೌನ್ ಹೊತ್ತಿ ಉರಿದಿದೆ. ಲಕ್ಷಾಂತರ ಮೌಲ್ಯದ ಅಡಕೆ ಸುಲಿಯುವಂತ ಯಂತ್ರಗಳು ಬೆಂಕಿಗೆ ಆಹುತಿಯಾಗಿದೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಉಮಚಗಿ ಗ್ರಾಮದಲ್ಲಿ 15 ದಿನಗಳಿಂದ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಟ ಪಡುತ್ತಿದ್ದಾರೆ. ಬೇಸಿಗೆ ಆರಂಭದಲ್ಲೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. 15 ಕೊಳವೆ ಬಾವಿ ತೆಗೆಸಿದ್ರೂ ಒಂದರಲ್ಲೂ ನೀರಿನ ಹನಿ ಬಾರದೆ ಗ್ರಾಮಸ್ಥರು ಕಂಗೆಟ್ಟಿದ್ದಾರೆ. 2 ದಿನದಲ್ಲಿ 2 ಬಾರಿ ರೈತನ ತೋಟದಲ್ಲಿ ಹಾಕಿದ್ದ ಶೆಡ್ಗೆ ನುಗ್ಗಿದ್ದ ಕಳ್ಳ ಹಂದಿಯನ್ನ ಕದ್ದು ಸಿಸಿಟಿವಿ ಮುಂದೆ ಡ್ಯಾನ್ಸ್ ಮಾಡಿ ಪರಾರಿಯಾಗಿದ್ದಾನೆ. ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ್ರ ಗ್ರಾಮದ ರೈತ ದಿವಾಕರ್ ಎಂಬುವರ ಶೆಡ್ನಲ್ಲಿ 50ಕ್ಕೂ ಅಧಿಕ ಹಂದಿಗಳನ್ನ ಕದಿಮರು ಕದ್ದಿದ್ದಾರೆ. ಇನ್ನು ಹಾಸನ ಜಿಲ್ಲೆ ಅರೆ ಮಲೆನಾಡು ಭಾಗಕ್ಕೂ ಆನೆಗಳು ಕಾಲಿಟ್ಟಿದ್ದು ಕಾಡಾನೆಗಳ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ನೆಲಬಳ್ಳಿ ಗ್ರಾಮದ ರೈತ ಮೋಹನ್ ತನ್ನ ಜಮೀನಿನಲ್ಲಿ ಬೆಳೆದಿದ್ದಂತ ಮೆಕ್ಕೆಜೋಳವನ್ನ ಕಾಡಾನೆಗಳು ಸಂಪೂರ್ಣ ನಾಶಪಡಿಸಿವೆ. ಮದುವೆಯಾದ 2ನೇ ವಾರಗಳಲ್ಲಿ ಪ್ರಿಯಕರನ ಜೊತೆ ಸೇರಿ ಪತ್ನಿಯು ಗಂಡನನ್ನ ಹತ್ಯೆ ಮಾಡಿಸಿರುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಬಾಡಿಗೆ ಸುಪಾರಿ ಕಿಲ್ಲರ್ಗಳ ಮೂಲಕವಾಗಿ ಗಂಡ ದಿಲೀಪ್ನನ್ನ ಮಾರ್ಚ್ 19ನೇ ತಾರೀಕು ಕೊಲೆ ಮಾಡಿಸಲಾಗಿತ್ತು. ತನಿಖೆ ಕೈಗೊಂಡಂತ ಪೊಲೀಸರು ಪತ್ನಿ ಪ್ರಗತಿ ಯಾದವ್, ಆಕೆಯ ಪ್ರಿಯಕರ ಅನುರಾಗ್ ಯಾದವ್ನನ್ನ ಬಂಧಿಸಿದ್ದಾರೆ. 1 ತಿಂಗಳಲ್ಲಿ 25 ರೈಲುಗಳಲ್ಲಿ ಪ್ರಯಾಣ ಮಾಡಿ ಮೊಬೈಲ್ ಕಳವು ಮಾಡ್ತಾ ಇದ್ದ ಖತರ್ನಾಕ್ ಕಳ್ಳನನ್ನ ಉತ್ತರ ಪ್ರದೇಶದ ಲಕ್ನೋ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಂತ ಮಿತ್ರಪಾಲ್ನ ನಡೆ ಅನುಮಾನಾಸ್ಪದವಾಗಿತ್ತು. ತೀವ್ರ ವಿಚಾರಣೆ ನಡೆಸಿದಾಗ ಕಳ್ಳತನ ಮಾಡ್ತಾ ಇದ್ದಿದ್ದಾಗಿ ಮಿತ್ರಪಾಲ್ ಒಪ್ಪಿಕೊಂಡಿದ್ದಾನೆ. ದೆಹಲಿಯಲ್ಲಿ ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಸರ್ಕಾರ 26 ವರ್ಷಗಳ ನಂತರ ದೆಹಲಿ ವಿಧಾನಸಭೆಯಲ್ಲಿ ತನ್ನ ಮೊದಲ ಬಜೆಟ್ ಅನ್ನು ಮಂಡಿಸಿದೆ. ದೆಹಲಿ ಮುಖ್ಯಮಂತ್ರಿ ಹಾಗೆ ಹಣಕಾಸು ಸಚಿವೆ ರೇಖಾ ಗುಪ್ತಾ ಅರ್ಹ ಮಹಿಳೆಯರ ತಿಂಗಳಿಗೆ 2500 ಪಾವತಿಸುವುದಕ್ಕೆ ಸರ್ಕಾರ 5100 ಕೋಟಿ ಹಣವನ್ನು ನಿಗದಿಪಡಿಸಿದೆ ಅಂತ ತಿಳಿಸಿದ್ದಾರೆ.